ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಬದಲಾವಣೆಯನ್ನ ಮಾಡಿದ್ದಕ್ಕೆ ಈಗ ಕುಮಾರಸ್ವಾಮಿ ಅವರು ಹರಿಹಾಯ್ತಾ ಇದ್ದಾರೆ. ಏನು ಹೆಸರು ಬದಲಾವಣೆ ಮಾಡಿದ ತಕ್ಷಣ ರಸ್ತೆಗೆ ಚಿನ್ನದ ತಗಡಾಗ್ತೀರಾ ನೀವು ಅಂತ ಕೇಳಿದ್ದಾರೆ. ಇದೆಲ್ಲ ರಿಯಲ್ ಎಸ್ಟೇಟಿಗೋಸ್ಕರ, ಜಮೀನು ದರ ಏರಿಕೆ ಮಾಡೋಕ್ಕೋಸ್ಕರ ಅಂತ ಕುಮಾರಸ್ವಾಮಿ ಅವರ ಆರೋಪ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೌದೌದು ಅದಕ್ಕೇನೆ ಮಾಡಿದೀವಿ ಏನಿವಾಗ ಅಂತ ಕೇಳಿದ್ದಾರೆ. ಇಬ್ಬರ ನಡುವೆ ವಾಕ್ಸಮರ ಹೇಗಿದೆ ನೋಡಿ. ರೇಷ್ಮೆ ನಗರಿ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಲಾಗಿದೆ. ಇದು ಈಗ ರಾಜ್ಯ ರಾಜಕೀಯದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಜಟಾಪಟಿಗೆ ವೇದಿಕೆ ಕಲ್ಪಿಸಿದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ರಸ್ತೆಗಳಿಗೆ ಚಿನ್ನದ ತಗಡು ಹೊಡೆಸ್ತಾರಾ ಅಂತ ಲೇವಡಿ ಮಾಡಿದ್ದಾರೆ. ರಾಮನ ಹೆಸರಿಗೆ ಅವಮಾನ ಮಾಡಿದ್ರು ಅಂತ ನಾನು ಹೇಳಲ್ಲ, ಕೆಂಗಲ್ ಹನುಮಂತಯ್ಯ ಅವರ ಹೆಸರನ್ನ ಇಡಬಹುದಾಗಿತ್ತು. 3 ಸಿಎಂಗಳನ್ನ ನೀಡಿರುವ ತಾಲೂಕು ಅದು. 2007ರಲ್ಲಿ ವಿರೋಧ ಮಾಡಬೇಕಿತ್ತು. ಇಂತಹ ರಾಜಕಾರಣಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ, ಚುನಾವಣೆ ಬಳಿಕ ಎಲ್ಲ ಬದಲಾಗುತ್ತೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಇವತ್ತು ಅದಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಏನು ಕೊಡುಗೆ ಆಯ್ತಪ್ಪ? ರಾಮನಗರ ಜಿಲ್ಲೆ, ನಾನು ಹಿಂದುತ್ವದ ಹೆಸರನ್ನ ಹೇಳಕ್ಕೆ ಹೋಗಲ್ಲ. ರಾಮನ ಹೆಸರಿಟ್ಟಿದ್ದೆ, ರಾಮನ ಹೆಸರಿಗೆ ಅವಮಾನ ಮಾಡಿಬಿಟ್ರು, ಇದನ್ನು ನಾನು ಹೇಳೋದು. ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ, ಆ ಕೆಂಗಲ್ ಹನುಮಂತ ಏನಾದ್ರು ಜಿಲ್ಲೆ ಅಂತಂದ್ರೆ ಅವ್ರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ? ಅವರೇನೋ ಭಾಳ ಬುದ್ಧಿವಂತರಂತೆ, ಪಾಪ ಅವನು ಯಾರೋ ಹೇಳೋರೆ, ನನ್ನ ಜೊತೆಲಿ ಇದು ಮಹಾನ್ ಭಾವ, ಭಾಳ ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರದವರು, ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಂಡ್ರು ಅಂತ. ಬೆಂಗಳೂರು ಗ್ರಾಮಾಂತರ ಅಂತೇಳಿ ಕಂಟಿನ್ಯೂ ಮಾಡಿದ್ದು ಕುಮಾರಸ್ವಾಮಿನೇ. ಅವ್ರು ಯಾರು ಇಟ್ಕೊಂಡಿದ್ದಲ್ಲ ಅದನ್ನ. ಈ ರಾಜಕಾರಣಕ್ಕೆ ನಾನು ಈಗ ತಲೆ ಕೆಡಿಸ್ಕೊಳ್ಳಲ್ಲ. ಇವರೇನು ಶಾಶ್ವತವಾಗಿರ್ತಾರ? ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ. ಮತ್ತೆ ಬದಲಾವಣೆ ಆಗುತ್ತೆ. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿದು ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಕ್ಕೆ. ಸರ್ಕಾರದ ದಾಖಲೆಗಳಿಲ್ವಾ? ತೆಗೆದು ನೋಡೋಕೆ ಹೇಳಿ. ಸ್ವಲ್ಪ ದುಡ್ಡನ್ನ ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗಿಯೋಕೆ ಹೇಳಿ. 2006, 7, 8 ಬೆಂಗಳೂರು ನಗರಕ್ಕೆ ಅವತ್ತಿನ BJP JDSನ ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ, ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ದರಿಂದ ನನಗೊಂದು ಅವಕಾಶ ಸಿಕ್ಕಿತ್ತು. ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಿಸಿದ ತಕ್ಷಣ ರಾಮನಗರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಇದರ ಜೊತೆಗೆ ಅಭಿವೃದ್ಧಿ ಅಂದ್ರೇನು, ಚಿನ್ನದ ತಗಡುಗಳನ್ನು ರಾಮನಗರದಲ್ಲಿರುವಂಥ ರಸ್ತೆಗಳಿಗೆ ಅಳವಡಿಸುವಂಥ ಕೆಲಸ ಏನಾದರೂ ಮಾಡುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕುಹಕವಾಡಿದ್ದಾರೆ. ರಾಜ್ಯ ಸರ್ಕಾರವನ್ನು ವ್ಯಂಗ್ಯ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಅಂತ ಹೆಸರಿಡೋ ಬದಲು ಕೆಂಗಲ್ ಹನುಮಂತಯ್ಯ ಅವರ ಹೆಸರನ್ನ ಇಡಬಹುದಾಗಿತ್ತು. ಆದರೆ ಇಲ್ಲಿ ಯಾವ ಹೆಸರನ್ನು ಕೂಡ ಪರಿಗಣಿಸದೆ ಬೆಂಗಳೂರು ದಕ್ಷಿಣ ಅಂತ ಮಾಡಿರುವಂಥದ್ದು ಕೇವಲ ರಿಯಲ್ ಎಸ್ಟೇಟ್ ಕಾರಣಗಳಿಗಾಗಿ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪ ಮಾಡಿರುವಂತಹ HD ಕುಮಾರಸ್ವಾಮಿ ಅವರು ತಮ್ಮ ಜಮೀನಿನ ಬೆಲೆಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ಇದನ್ನು ರಾಜಕೀಯವಾಗಿ ತೆಗೆದುಕೊಳ್ಳೋದಿಲ್ಲ, ಚುನಾವಣೆಯ ಬಳಿಕ ಎಲ್ಲವೂ ಕೂಡ ಬದಲಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ವಿಚಾರವಾಗಿ HDK ಹೇಳಿಕೆಗೆ DKಶಿ ಪ್ರತಿಕ್ರಿಯಿಸಿ, ಅದು ಬೆಂಗಳೂರು ಜಿಲ್ಲೆ, ರಾಮನಗರ ಚೇಂಜ್ ಮಾಡ್ತಾ ಇಲ್ಲ, ರಾಮನಗರ ರಾಮನಗರವಾಗೇ ಇರುತ್ತೆ. ಇವರು ಯಾಕೆ ಹಾಸನದಿಂದ ಬಂದರು? ಹಾಸನದಿಂದಲೇ ರಾಜಕಾರಣ ಮಾಡಬೇಕಿತ್ತಲ್ಲ. ಇವರು HD ಕುಮಾರಸ್ವಾಮಿ ಎನ್ನುವ ಹೆಸರನ್ನ ಬದಲಾಯಿಸಿಕೊಳ್ಳಿ ಅಂತ ಟಾಂಗ್ ಕೊಟ್ಟರು. ಇವರ ತಂದೆ ಹೆಸರು, ಅವರ ಊರ ಹೆಸರನ್ನ ಯಾಕೆ ಇಟ್ಕೊಂಡಿದ್ದಾರೆ? ನಾವು ಬೆಂಗಳೂರಿನವರು, ನಮಗೆ ನಮ್ಮದೇ ಆದ ಆಸೆ ಎಲ್ಲ ಇರುತ್ತೆ. ಮದ್ರಾಸನ್ನ ಯಾಕೆ ಚೆನ್ನೈ ಮಾಡಿದ್ರು? ಗುಲ್ಬರ್ಗಾವನ್ನ ಕಲಬುರ್ಗಿ ಅಂತ ಯಾಕೆ ಮಾಡಿದ್ರು? ಬೆಂಗಳೂರು ಜಿಲ್ಲೆ ಅಂತ ಮಾಡಿದ್ರೆ ಅವ್ರಿಗೇನು ತೊಂದರೆ? ಮುಂದೆ ಏನ್ ಮಾಡ್ತೀವಿ ಅಂತ ನೋಡ್ಲಿ ಅಂತ ಸವಾಲ್ ಹಾಕಿದ್ರು. ರಾಮನಗರನ ನಾವೇನು ಚೇಂಜ್ ಮಾಡ್ತಾ ಇಲ್ಲ, ರಾಮನಗರ ರಾಮನಗರವಾಗಿರ್ತದೆ. ಇವ್ರು ಯಾಕೆ ಹಾಸನದಿಂದ ಬಂದರು? ಇಲ್ಲೇ ಬಂದು ರಾಜಕಾರಣ ಮಾಡಿ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನ ಬಂದು HD ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರು? ಇನ್ನು ಅವರು ನಮ್ಮ ಹೆಸರು, ನಾವು ನಮ್ಮ ಬೆಂಗಳೂರು ರೀ, ನಾವು ಬೆಂಗಳೂರು ಜಿಲ್ಲೆಯವ್ರು, ನಾವು ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ಈಗ ಮಡ್ರಾಸ್ನ ಚೆನ್ನೈ ಅಂತ ಹಾಕಿಟ್ಕೊಂಡು ವಾಪಸ್ ತಿರ್ಗಾ ಗುಲ್ಬರ್ಗ ಕಲಬುರ್ಗಿ ಅಂತ ಹಾಕಿಟ್ರು. ಸೊ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದ್ದೀವಿ. ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವೋ ಅನ್ನೋದು ಆಮೇಲೆ ನೋಡಲಿ. ನಾವು ಬೆಂಗಳೂರು ಜಿಲ್ಲೆಯಿಂದ ಪ್ರಾರಂಭ ಆದವರು. ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ಅದು ಬೆಂಗಳೂರು ಜಿಲ್ಲೆನೇ ಆಗಿತ್ತು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಈಗಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನರ ಆಶಯ. ಆ ಆಶಯವನ್ನು
ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಈಡೇರಿಸಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಆಗಲಿ ಅಥವಾ ಯಾರೋ ಲೂಟಿ ಮಾಡ್ತಾರೆ ಅಂತ ಇನ್ನೊಂದು ಏನು ಹೇಳ್ತಾರೆ, ಅದಕ್ಕೆ ಯಾವುದೇ ಆಧಾರಗಳು. ಇನ್ನು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ಗಾಗಿ ಮಾಡಿದ್ದು ಎನ್ನುವ HDK ಆರೋಪಕ್ಕೆ ಪ್ರತಿಕ್ರಿಯಿಸಿ, ಹೌದ್ರಿ, ಅದಕ್ಕಾಗಿಯೇ ಮಾಡಿದ್ದು. ನಮ್ಮ ಬೆಂಗಳೂರು, ನಮ್ಮ ಹಳ್ಳಿಯವರು ಅಭಿವೃದ್ಧಿ ಆಗಬೇಕು, ಎಲ್ಲರ ಆಸ್ತಿಗಳ ಬೆಲೆ ಹೆಚ್ಚಾಗಬೇಕು, ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗಬೇಕು, ಹೊರ ದೇಶದಿಂದ ಬಂದು ಬಂಡವಾಳ ಹಾಕಬೇಕು ಅಂತ HDKಗೆ ಟಾಂಗ್ ಕೊಟ್ಟರು. ರಿಯಲ್ ಎಸ್ಟೇಟ್ ಡೆವಲಪ್ ಆಗೋ ಸಲುವಾಗಿ ಮಾಡಿದ್ದು. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ದು ಬೆಂಗಳೂರವರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು, ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು. ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕಬೇಕು, ಅಲ್ಲಿ ಉದ್ಯೋಗ ಸಿಗಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಆಸೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ಮೈಸೂರಿನ KR ನಗರದಲ್ಲಿ ಪ್ರತಿಕ್ರಿಯಿಸಿದ CM ಸಿದ್ದರಾಮಯ್ಯ, ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಯ ಹೆಸರನ್ನು ಬದಲಾಯಿಸುವ ಅಧಿಕಾರ ಇದೆ. ನಾವು ಆ ಕಾರಣಕ್ಕಾಗಿ ಬದಲಾಯಿಸಿದ್ದೇವೆ. ಎಲ್ಲವನ್ನೂ ಜನಾಭಿಪ್ರಾಯದ ಮೇಲೆ ಮಾಡಲಾಗಿದೆ. ಜನರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ಎಂದಿದ್ದಾರೆ, ಅದರಂತೆ ಮಾಡಲಾಗಿದೆ ಅಂತ ಟಕ್ಕರ್ ಕೊಟ್ಟರು. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ, ಅಧಿಕಾರಕ್ಕೆ ಯಾರೂ ಶಾಶ್ವತ ಅಲ್ಲ, ಚಕ್ರ ತಿರುಗುತ್ತಲೇ ಇರುತ್ತೆ. DCM ಏನೋ ಉದ್ದೇಶ ಇಟ್ಟು ಮಾಡಿರಬಹುದು. ಹೊಸಪೇಟೆ, ವಿಜಯನಗರ ಮಾಡಿದ್ರು, UPಯಲ್ಲೂ ಹಲವು ಬದಲಾವಣೆ ಮಾಡಿದ್ದಾರೆ ಅಂತಂದರು. ರಾಜ್ಯ ಸರ್ಕಾರಕ್ಕೆ ಬದಲಾಯಿಸ್ತಕ್ಕಂಥ ಅಧಿಕಾರ ಇದೆ, ಅದನ್ನು ಮಾಡಿದ್ದೀವಿ. ಈಗ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ ಇವೆಲ್ಲವೂ ಕೂಡ ಡಿಸಿಷನ್ಗಳು ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ. ಜನಾಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ, ಅದು ಮಾಡಿದ್ದಾರೆ. ಅದಕ್ಕೆ ಮಾಡಿದ್ದಾರೆ. ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಈಗ ಹೇಳಲಿಕ್ಕಾಗಲ್ಲ, ಯಾರು ಶಾಶ್ವತ ಅಲ್ಲ ಅಧಿಕಾರಕ್ಕೆ, ಚಕ್ರ ತಿರುಗ್ತಾನೆ ಇರ್ತದೆ. ಅವ್ರೇನೋ ದೃಷ್ಟಿ ಇಟ್ಕೊಂಡು ಮಾಡಿರ್ಬೋದು DCM ಅವರು. ಭಾಳಷ್ಟು ಬದಲಾವಣೆ ಆಗ್ತಾವಲ್ಲ. ನಾವು ಹೊಸಪೇಟೆದು ವಿಜಯನಗರ ಆಯಿತು, ಬಿಜಾಪುರ ಚೇಂಜ್ ಮಾಡಿದ್ರು, UPಯಲ್ಲಿ ಅಂತ ಸಾಕಷ್ಟು ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಸುಮಾರು ಮಾಡಿದ್ದಾರೆ. ಕೆಲವು ಆಯಾ ರಾಜ್ಯಗಳು ಆಯಾ ಸಂದರ್ಭದ ಅನುಗುಣವಾಗಿ ಮಾಡ್ತಿರ್ತಾರೆ. ಇನ್ನು ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು, ಅದು ಏನು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆ ಮಾಡೋದಂತ ಜನಕ್ಕೆ ಕೇಳಬೇಕಾಯ್ತು ನಾವು, ಯಾಕೆ ಚೇಂಜ್ ಮಾಡೋದಂತ. ಅದಕ್ಕೆ ಏನೋ ಒಂದು ಸೈಂಟಿಫಿಕ್ ರೀಸನ್ ಬೇಕಾಗುತ್ತೆ, ಅವ್ರು ಕೊಡ್ಬೋದು. ಇನ್ನು ಈ ಮಧ್ಯೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ವಿಚಾರಕ್ಕೆ ರಾಷ್ಟ್ರೀಯ BJP ಹಿಂದುತ್ವದ ಲಿಂಕ್ ಮಾಡಿದೆ. ಈ ಬಗ್ಗೆ BJP ನಾಯಕ ಅಮಿತ್ ಮಾಳವಿಯ ಟ್ವೀಟ್ ಮಾಡಿದ್ದು, ಹಿಂದೂಗಳು ತಮ್ಮ ತಾಯ್ನಾಡಿನಲ್ಲಿ ಉಳಿಬೇಕಾದರೆ ಕಾಂಗ್ರೆಸ್ ಸಾಯಬೇಕು, ಹಿಂದೂಗಳಿಗೆ ಬೇರೆ ಆಯ್ಕೆ ಇಲ್ಲ. ಭಗವಾನ್ ರಾಮನ ಹೆಸರನ್ನ ಕೈಬಿಟ್ಟು ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಾಯಿಸಿದ್ದಾರೆ. ಹಿಂದೂಗಳ ಅಸ್ತಿತ್ವಕ್ಕೆ ಅಪಾಯ ಇದೆ. ಹಿಂದೂಗಳ ನಂಬಿಕೆಗೆ ಕಾಂಗ್ರೆಸ್ ದ್ವೇಷ ಅಪಾಯ ಉಂಟು ಮಾಡಿದೆ ಅಂತ ಟ್ವೀಟಿಸಿದ್ದಾರೆ. ಒಟ್ಟಾರೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಅಂತ ಬದಲಾವಣೆ ಮಾಡಿದ್ದು ರಾಜಕೀಯ ಜಟಾಪಟಿ ವಿಚಾರ ವಿಪಕ್ಷಗಳಿಗೆ ಅಸ್ಥಿರವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತಾನೆ ಮಾಡೋದಾದ್ರೆ ನಂದೊಂದು ಸಜೆಷನ್ನು, ಇಂಡಿಯಾ ಅಂತ ಇರೋದನ್ನ ಹಿಂದೂಸ್ತಾನ ಅಂತ ಅಧಿಕೃತವಾಗಿ ಮಾಡಿಬಿಡಿ ಸಂವಿಧಾನದಲ್ಲಿ. ಯಾಕೆ ಮಾಡಬಾರ್ದು ಅಂತೇನಿದೆ? ಈಗ DK ಶಿವಕುಮಾರ್ ಅವರು ಹೇಳಿದಾರಲ್ಲ, ಇಂಡಿಯಾ ಅಂತ ಯಾಕೆ ಬೇಕು ನಮಗೆ? ಭಾರತ ಇಲ್ಲ ಹಿಂದೂಸ್ತಾನ್, ಇವೆರಡೇ ಯೂಸ್ ಮಾಡಬೇಕು. ಇಂಡಿಯಾ ಬೇಡವೇ ಬೇಡ, ನಮಗೆ ಅವಶ್ಯಕತೆನೇ ಇಲ್ಲ. ಯೋಚನೆ ಮಾಡಿ ಒಂದ್ಸಲ. ರಾಮನಗರ ಬೆಂಗಳೂರು ದಕ್ಷಿಣ ಆಗೋದಾದ್ರೆ ಹಿಂದೂಸ್ತಾನ್ ಅಂತ ಪ್ರಪಂಚದಲ್ಲಿರುವಂಥ ಮುಸ್ಲಿಂ ಕಂಟ್ರಿಗಳೆಲ್ಲ ನಮ್ಮನ್ನು ಕರೆಯುತ್ತವೆ ಹಿಂದೂಸ್ತಾನ್ ಅಂತ ಹೇಳಿ. ಹಿಂದೂಸ್ತಾನ್ ಅಂತಲೇ ಅಧಿಕೃತವಾಗಿ ಮಾಡಿ, ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ, ಒಳ್ಳೆಯದೇ ಅಲ್ವಾ?